ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಇನ್ಫಾರ್ಮೇಷನ್ ಪೂರ್ಣ ಹೊಸ ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಗೆಳೆಯರಿ. ಇವತ್ತು ಜಿಲ್ಲಾ ಪಂಚಾಯತ್ ಚಿತ್ರದುರ್ಗ ಇವರ ವತಿಯಿಂದ ಹೊಸ ಹುದ್ದೆಗಳ ಅಧಿಸೂಚನೆಯನ್ನು ಪ್ರಕಟ ಮಾಡಲಾಗಿದೆ ಚಿತ್ರದುರ್ಗ ಜಿಲ್ಲಾದ್ಯಂತ. ಬನ್ನಿ ವಿಡಿಯೋದ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ಗೆಳೆಯರೆ. ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ಗೆ ಟುಮ್ಮನೆ ಅದಂತ ಟಪ್ ಮಾಡಿ ನಾವು ಆಗ್ತಕ್ಕಂಥ ಜಾಬ್ ಇನ್ಫಾರ್ಮೇಷನ್ಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಹಾಗೆ ಒಂದು ವಿಡಿಯೋದಲ್ಲಿ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ ಅಂತ ಹೇಳಿ ವಿಡಿಯೋ ಶುರು ಮಾಡ್ತೇನೆ. ದಿನಾಂಕ 6/1/2025 ಇದೊಂದು ಅಧಿಸೂಚನೆಯನ್ನು ಪ್ರಕಟ ಮಾಡಿರ್ತಾರೆ. ಚಿತ್ರದುರ್ಗ ಜಿಲ್ಲಾದ್ಯಂತ ಅರ್ಜಿಗಳನ್ನು ಕರೆಯಬೇಕು ಅಂತ ಸರಿನಾ. ಅಧಿಸೂಚನೆ ನೋಡೋದಾದರೆ, ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳಲ್ಲಿ ಖಾಲಿ ಇರುವ ಕರ ವಸೂಲಿಗಾರ ಹುದ್ದೆಗೆ ನೇರ ನೇಮಕಾತಿ ಮಾಡುವ ಕುರಿತು ಸರಿನಾ. ಸರ್ಕಾರದ ಅಧಿಸೂಚನೆ ಯಾವಾಗ ಇತ್ತಪ್ಪ ಅಂತಂದರೆ 2016 ದಿನಾಂಕ 29/9/2020 ಒಂದು ಅಧಿಸೂಚನೆಯನ್ನು ಪ್ರಕಟ ಮಾಡಿರ್ತಾರೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ 2ರ ಸರ್ಕಾರದ ಪತ್ರದಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ವಿವಿಧ ಕಾರಣಗಳಿಂದಾಗಿ ಖಾಲಿ ಇರುವ ಹುದ್ದೆಗಳಿಗೆ ಉಲ್ಲೇಖ 1ರಿಂದ 4ರ ಸರ್ಕಾರದ ಅಧಿಸೂಚನೆಯಲ್ಲಿ ಸೂಚಿಸಿರುವಂತೆ ನಿಯಮಾನುಸಾರ ನೇಮಕಾತಿ ಮಾಡಿಕೊಳ್ಳಲು ನಿರ್ದೇಶನವನ್ನು ನೀಡಲಾಗುತ್ತದೆ. ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳಲ್ಲಿ ಖಾಲಿ ಇರುವ ಕರವಸೂಲಿಗಾರ ಹುದ್ದೆಗಳಿಗೆ ಉಲ್ಲೇಖ 3 ಮತ್ತು 4ರಂತೆ ರೋಸ್ಟರ್ ಬಿಂದು ಲಂಬ ಮತ್ತು ಸಮತಲ ಮೀಸಲಾತಿ ನಿಗದಿಪಡಿಸಿದ ವಿವರ ಈ ಕೆಳಗಂಡಿನಂತಿದೆ ಸರಿನಾ. ಒಂದು ಜಾಬ್ ಇನ್ಫಾರ್ಮೇಷನ್ಗಳು ಇಲ್ಲಿ ಸಿಗ್ತಾ ನಿಮಗೆ ಹೇಳ್ತಾ ಹೋಗ್ತೇನೆ. ಕರವಸೂಲಿಗಾರ ಯಾವ್ಯಾವ ಜಿಲ್ಲಾ ಪಂಚಾಯತಿ ನೋಡೋದಾದರೆ ಪಂಚಾಯಿತಿಗಳಲ್ಲಿ ಯಾವ್ಯಾವ ಗ್ರಾಮ ಪಂಚಾಯಿತಿಗಳಲ್ಲಿ ನೋಡೋದಾದರೆ ಮೈಲನಹಳ್ಳಿ ಗ್ರಾಮ ಪಂಚಾಯತಿ ಹೆಸರು ಮೈಲನಹಳ್ಳಿ ತಾಲೂಕು ಚಳ್ಳಕೆರೆ ಆಗಿರುತ್ತೆ. ಹಿರೇಹಳ್ಳಿ ತಾಲೂಕು ಚಳ್ಳಕೆರೆ ಆಗಿರುತ್ತೆ. ಸಿರಿಗೆರೆ ಚಿತ್ರದುರ್ಗ ತಾಲೂಕು, ಸಾಣಿಕೆರೆ ಚಳ್ಳಕೆರೆ ತಾಲೂಕು, ತಾಂಡಗ ಹೊಸದುರ್ಗ ತಾಲೂಕು, ಆರ್ನುಲೇನೂರು ಹೊಳಲ್ಕೆರೆ ತಾಲೂಕು ಆಗಿರುತ್ತೆ. ದೊಡ್ಡೇರಿ ಚಳ್ಳಕೆರೆ ತಾಲೂಕು ಆಗಿರುತ್ತೆ ಮತ್ತು ಜಾಜೂರು ಚಳ್ಳಕೆರೆ ತಾಲೂಕು ಆಗಿರುತ್ತೆ ಮತ್ತು ಗಾನಾಯಕನಹಳ್ಳಿ ಹಿರಿಯೂರು ತಾಲೂಕು ಆಗಿರುತ್ತೆ ಸ್ನೇಹಿತರೆ. ಹುದ್ದೆಯ ಖಾಲಿಯಾದ ದಿನಾಂಕ ಯಾವಾಗ ಈ ಹುದ್ದೆಗೆ ಈ ಒಂದು ಗ್ರಾಮ ಪಂಚಾಯತಿ ಹುದ್ದೆ ಖಾಲಿ ಆತಪ್ಪ ಅಂತಂದರೆ ಮೈಲನಹಳ್ಳಿಯಲ್ಲಿ 2012ರಲ್ಲೇ ಖಾಲಿ ಆಗಿರುತ್ತೆ. ಹಿರೇಹಳ್ಳಿ 2017ರಲ್ಲಿ ಖಾಲಿ ಆಗಿರುತ್ತೆ. ಸಿರಿಗೆರೆಯಲ್ಲಿ 2018ರಲ್ಲಿ ಆಗಿರುತ್ತೆ. ಸಾಣೆಹಳ್ಳಿಯಲ್ಲಿ 2018ರಲ್ಲಿ ಆಗಿರುತ್ತೆ. ತಾಂಡಗದಲ್ಲಿ 2019ರಲ್ಲಿ ಆಗಿರುತ್ತೆ. ಆರ್ನುಲೇನೂರಲ್ಲಿ 2020ರಲ್ಲಿ ಆಗಿರುತ್ತೆ. ದೊಡ್ಡೇರಿಯಲ್ಲಿ 2020ರಲ್ಲಿ ಆಗಿರುತ್ತೆ. ಜಾಜೂರಲ್ಲಿ 2022ರಲ್ಲಿ ಆಗಿರುತ್ತೆ ಮತ್ತು ಗನ್ನಾಯಕನಹಳ್ಳಿಯಲ್ಲಿ 2022ರಲ್ಲಿ ಒಂದು ಹುದ್ದೆ ಖಾಲಿ ಆಗಿರುತ್ತೆ ಅಂತ ಹೇಳ್ಬೋದು ಗೆಳೆಯರೆ. ಇನ್ನು ಮೀಸಲಾತಿ ವಿವರ ನೋಡೋದಾದರೆ ಮೀಸಲಾತಿ ಬಿಂದು ಲಂಬ ಸರಿನಾ. ಪರಿಶಿಷ್ಟ ಜಾತಿ ಎಯಲ್ಲಿ ಇದಿರುತ್ತೆ. ಸಾಮಾನ್ಯ ಅಭ್ಯರ್ಥಿ, ಪರಿಶಿಷ್ಟ ಪಂಗಡ ಸಾಮಾನ್ಯ ಅಭ್ಯರ್ಥಿ, ಪ್ರವರ್ಗ 1 ಸಾಮಾನ್ಯ ಅಭ್ಯರ್ಥಿ, ಪ್ರವರ್ಗ 2A ಸಾಮಾನ್ಯ ಅಭ್ಯರ್ಥಿ ಮತ್ತು ಪರಿಶಿಷ್ಟ ಜಾತಿ B ಸರಿನಾ ಮೀಸಲಾತಿ. ಇದು ಬಿಂದು ವರ್ಟಿಕಲ್. ಸಮತಲ ನೋಡೋದ್ರೆ ಇತರೆ ಇದು ಮತ್ತು ಇತರೆ ಗ್ರಾಮೀಣ ಅಭ್ಯರ್ಥಿ, ಇತರೆ ಮತ್ತು ಅಂಗವಿಕಲ ಅಭ್ಯರ್ಥಿಗಳು ಮತ್ತು ಇತರೆ ಸರಿನಾ. ಇಷ್ಟು ಜನ ಇದೊಂದು ಹುದ್ದೆಗೆ ಅರ್ಜಿನ ಹಾಕ್ಬೋದು. ನೀವು ನಿಮ್ಮ ಕ್ಯಾಸ್ಟ್ ವೈಸ್ ನೋಡ್ಕೊಂಡು ಅರ್ಜಿನ ಸಲ್ಲಿಸಲಿಕ್ಕೆ ಶುರು ಮಾಡಿ ಅಂತ ಹೇಳ್ತೇನೆ ಸ್ನೇಹಿತರೆ ಸರಿನಾ. ಶೈಕ್ಷಣಿಕ ವಿದ್ಯಾರ್ಥಿ ನೋಡೋದಾದರೆ ಕನ್ನಡವನ್ನು ಒಂದು ಭಾಷೆಯಾಗಿ PUC ಅಥವಾ ತತ್ಸಮಾನ ವಿದ್ಯಾರ್ಹತೆಯಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು ಕಂಪ್ಯೂಟರ್ ತರಬೇತಿ ಕೋರ್ಸ್ನಲ್ಲಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ತರಬೇತಿ ಪಡೆದಿರುವ ಪ್ರಮಾಣ ಪತ್ರ ಹೊಂದಿರಬೇಕು. ಕರವಸೂಲಿಗಾರ ಹುದ್ದೆಗೆ ಕನಿಷ್ಠ 3 ವರ್ಷ ಆಗಿರಬೇಕಾಗುತ್ತೆ ಸರಿನಾ. ಈ ವಿದ್ಯಾರ್ಹತೆಯನ್ನು ಅಧಿಸೂಚನೆ ಹೊರಡಿಸುವ ದಿನಾಂಕಕ್ಕೆ ಮುಂಚಿತವಾಗಿ ಹೊಂದಿರಬೇಕು. ವಿದ್ಯಾರ್ಥಿ ಹಾಗೂ ಕಂಪ್ಯೂಟರ್ ತರಬೇತಿ ಕೋರ್ಸ್ ಪ್ರಮಾಣ ಪತ್ರದ ದಾಖಲಾತಿಗಳ ನೈಜತೆ ಬಗ್ಗೆ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರದಿಂದ ದೃಢಪಡಿಸಿಕೊಂಡ ನಂತರ ನೇಮಕಾತಿ ಆದೇಶ ನೀಡಲಾಗುವುದು ಸ್ನೇಹಿತರೆ ಸರಿನಾ. ವಾಸಸ್ಥಳ ನೋಡಿದರೆ ಗ್ರಾಮ ಪಂಚಾಯಿತಿ ಕರವಸೂಲಿಗಾರ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿವಾಸಿಯಾಗಿರತಕ್ಕದ್ದು. ನೋಡಿ, ನೀವು ಬೇರೆ ಕಡೆಯಿಂದೆಲ್ಲ ಅರ್ಜಿಯನ್ನು ಹಾಕಲಿಕ್ಕೆ ಆಗೋಲ್ಲ ಇದೊಂದು ಜಾಬಿಗೆ. ನೀವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದರೆ ಮಾತ್ರ ಇದೊಂದು ಜಾಬಿಗೆ ಅರ್ಜಿಯನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ ಸರಿನಾ. ಈ ಬಗ್ಗೆ ಸಕ್ಷಮ ಪ್ರಾಧಿಕಾರವಾದ ತಹಶೀಲ್ದಾರ್ ಇವರಿಂದ ವಾಸಸ್ಥಳ ಪ್ರಮಾಣ ಪತ್ರವನ್ನು ಪಡೆದು ಸಲ್ಲಿಸತಕ್ಕದ್ದು ಮತ್ತು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ವೋಟರ್ ID ದಾಖಲೆಗಳನ್ನು ಸಲ್ಲಿಸತಕ್ಕದ್ದು ಸರಿನಾ.
ಮತ್ತು ವಯೋಮಿತಿ ನೋಡೋದಾದರೆ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ 8/2/2026ಕ್ಕೆ ಅಭ್ಯರ್ಥಿಯು 18 ವರ್ಷ ವಯಸ್ಸನ್ನು ಪೂರೈಸತಕ್ಕದ್ದು ಹಾಗೂ ಗರಿಷ್ಠ ವಯೋಮಿತಿಯು ಈ ಕೆಳಗಂಡಂತೆ ಇರತಕ್ಕದ್ದು. ನೋಡಿ, ಸಾಮಾನ್ಯ ವರ್ಗದವರಿಗೆ 18ರಿಂದ 35 ವರ್ಷ ಇರುತ್ತೆ. 2A 2B 3A 3Bಗೆ 18 ವರ್ಷದಿಂದ 38 ವರ್ಷ ಇರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ 18ರಿಂದ 40 ವರ್ಷ ಏಜ್ ಲಿಮಿಟ್ ಇರುತ್ತೆ. ಸರಿನಾ? ಮೇಲ್ಕಂಡ ಗರಿಷ್ಠ ವಯೋಮಿತಿಯಲ್ಲದೆ ಕರ್ನಾಟಕ ನಾಗರಿಕ ಸೇವಾ ನಿಯಮ 1977ರ ನಿರ್ದಿಷ್ಟಪಡಿಸಿರುವಂತೆ ಈ ಕೆಳಗಿನ ಸಂದರ್ಭಗಳಲ್ಲಿ ಸದರಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯನ್ನು ಈ ಕೆಳಗೆ ತಿಳಿಸಿರುವಷ್ಟರ ಮಟ್ಟಿಗೆ ಹೆಚ್ಚಿಸಲಾಗುವುದು. ಪ್ರಸ್ತುತ ಸರ್ಕಾರದ ಸುತ್ತೋಲೆ ಪ್ರಕಾರ ನಿಗದಿಪಡಿಸಿದ ವಯೋಮಿತಿಗೆ 3 ವರ್ಷಗಳನ್ನು ವಯೋಮಿತಿಯಲ್ಲಿ ಹೆಚ್ಚಿಸಲಾಗಿದೆ. ಸರಿನಾ? ಮಾಜಿ ಸೈನಿಕರಿಗೆ ಸೇವೆ ಸಲ್ಲಿಸಿರುವಷ್ಟು ವರ್ಷಗಳಿಗೆ 3 ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷಗಳಾಗುವವೋ ಅಷ್ಟು ವರ್ಷಗಳನ್ನು ವಯೋಮಿತಿಯಲ್ಲಿ ಹೆಚ್ಚಿಸಲಾಗುವುದು. ಸರಿನಾ? 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಮಾಜಿ ಸೈನಿಕರಿಗೆ. ಜನ್ಮ ದಿನಾಂಕ SSLC ಅಥವಾ ವರ್ಗಾವಣೆ ಪ್ರಮಾಣ ಪತ್ರದಲ್ಲಿ ಏನಿರುತ್ತೋ ಅದನ್ನೇ ಒಂದು ಅಪ್ಲಿಕೇಶನ್ ಆಗಬೇಕಾದ್ರೆ ನೀವು ಸಲ್ಲಿಸಬೇಕಾಗತ್ತೆ. ಸರಿನಾ? ಅರ್ಜಿ ಸಲ್ಲಿಸುವ ವಿಧಾನ ಚಿತ್ರದುರ್ಗ ನೇರವಾಗಿ ಜಿಲ್ಲೆಯ ವೆಬ್ಸೈಟ್ ಆಗಿರೋದು ಚಿತ್ರದುರ್ಗ.nic.in ಮಾತ್ರ ಅಪ್ಲೋಡ್ ಮಾಡುವಾಗಿ ಭೌತಿಕವಾಗಿ ಅರ್ಜಿಯನ್ನು ಸಲ್ಲಿಸಕ್ಕಾಗಲ್ಲ. ಚಿತ್ರದುರ್ಗ ಜಿಲ್ಲೆ ವೆಬ್ಸೈಟ್ನಲ್ಲಿ ಬಿಟ್ಟು ಬೇರೆಲ್ಲೂ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಸರಿನಾ? ಅರ್ಜಿ ಶುಲ್ಕ ನೋಡೋದಾದರೆ ಗ್ರಾಮ ಪಂಚಾಯತಿ ಕಾರ್ಯವಾಸಿಗಾರ ಹುದ್ದೆಗೆ ನೇಮಕಾತಿ ಮಾಡಿಕೊಳ್ಳುವುದರಿಂದ ಯಾವುದೇ ರೀತಿ ಅರ್ಜಿ ಶುಲ್ಕ ಇದಕ್ಕಿರೋದಿಲ್ಲ. ಸರಿನಾ? ನಿಗದಿಪಡಿಸಿದ ಜಾತಿ ಮೀಸಲಾತಿ ಪ್ರಮಾಣ ಪತ್ರ ನಿಗದಿತ ನಮೂನೆಯಲ್ಲಿ ಜಾತಿ ಪ್ರಮಾಣ ಪತ್ರವನ್ನು ತಹಸೀಲ್ದಾರ್ ಅವರಿಂದ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. ಸರಿನಾ? ಆಯ್ಕೆ ವಿಧಾನ PUC ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಗಳಿಸಿದ ಅಂಕಗಳನ್ನು ಆಧರಿಸಿ ಅರ್ಹತಾ ಪರೀಕ್ಷೆಯಲ್ಲಿ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಶೇಕಡ 50ರಷ್ಟು ಅಂಕಗಳನ್ನು ಪಡೆದು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ಪಡೆದ ಶೇಕಡ 50ರಷ್ಟು ಅಂಕಗಳನ್ನು ಒಳಗೊಂಡಿರುವ ಅರ್ಹತೆಯ ಆಧಾರದ ಮೇಲೆ ಆಯ್ಕೆ ಪಟ್ಟಿಯನ್ನು ನಿಗದಿಪಡಿಸಲಾಗುವುದು. ಸ್ನೇಹಿತರೆ, ನೀವು ಸೆಕೆಂಡ್ PUCಯಲ್ಲಿ ತೆಗೆದಿರ್ತಕ್ಕಂಥ ಮಾರ್ಕ್ಸ್ಗಳು ಮತ್ತು ನೀವು ಕಂಪ್ಯೂಟರ್ ತರಬೇತಿಯಲ್ಲಿ ಪಡೆದಿರ್ತಕ್ಕಂಥ ಮಾರ್ಕ್ಸ್ಗಳನ್ನು 50-50 ಮಾಡಿ ಒಂದು ಜಾಬ್ಗೆ ನಿಮ್ಮನ್ನು ತಗೊಳ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮತ್ತು ನೀವು ವೇತನ ನೋಡೋದಾದರೆ ಸರ್ಕಾರದ ನಿರ್ದೇಶನದಂತೆ ಗ್ರಾಮ ಪಂಚಾಯತಿ ಕರವಸೂಲಿಗಾರ ಪ್ರತಿ ಮಾಸಿಕ ಕನಿಷ್ಠ ವೇತನದ ಜೊತೆಗೆ ಕಾರ್ಮಿಕ ಇಲಾಖೆಯು ಕಾಲಕಾಲಕ್ಕೆ ನಿಗದಿಪಡಿಸುವ ವ್ಯತ್ಯಯವಾಗುವ ತುಟ್ಟಿ ಭತ್ಯೆಯನ್ನು ಪಾವತಿಸಲಾಗುವುದು. ಇದು ಯಾವುದೇ ರೀತಿಯಾಗಿ ಪ್ರಕಟಣೆ ಮಾಡಿಲ್ಲ ಸ್ಯಾಲ್ರಿ ಬಗ್ಗೆ. ಅದು ವ್ಯತ್ಯಯ ಕಾರಣಕ್ಕಾಗಿ ಯಾವಾಗ ಎಷ್ಟು ಕೊಡಬೇಕು ಅನಿಸ್ತು ಅವಾಗ ಕೊಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸರಿನಾ? ಸಾಮಾನ್ಯ ಸೂಚನೆಗಳು ಅಭ್ಯರ್ಥಿ ತನ್ನ ಇಚ್ಛಿತನ 2 ಪಾಸ್ಪೋರ್ಟ್ ಬೈಜಿನ ಭಾವಚಿತ್ರಗಳನ್ನು ಲಗತ್ತಿಸಬೇಕು. ಭರ್ತಿ ಮಾಡಿದ ಅರ್ಜಿಯನ್ನು ಅಗತ್ಯ ದಾಖಲೆಗಳೊಂದಿಗೆ ಪಾತ್ರಾಂಕಿತ ಅಧಿಕಾರಿಯ ದೃಢೀಕರಣದೊಂದಿಗೆ ಸಲ್ಲಿಸುವುದು. ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿದ್ದು ಕಂಡುಬಂದಲ್ಲಿ ನೇಮಕಾತಿ ಅರ್ಹನಾಗಿರುವುದಿಲ್ಲ. ಮತ್ತು ಅರ್ಜಿಯಲ್ಲಿ ತಪ್ಪು ಸುಳ್ಳು ಮಾಹಿತಿ ನೀಡಿ ಉದ್ಯೋಗ ಪಡೆಯುವ ಅಭ್ಯರ್ಥಿಗಳನ್ನು ಯಾವುದೇ ಸಮಯದಲ್ಲಾದರೂ ವಜಾ ಮಾಡಲಾಗುತ್ತದೆ ಮತ್ತು ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು. ಸರಿನಾ? ಅರ್ಜಿಯಲ್ಲಿ ನೀಡುವ ವಿಳಾಸ ಮತ್ತು ಮೊಬೈಲ್ ಸಂಖ್ಯೆ ಅಂತಿಮವಾಗಿದ್ದು ಎಲ್ಲ ಪತ್ರ ವ್ಯವಹಾರಗಳನ್ನು ಅದೇ ವಿಳಾಸಕ್ಕೆ ಕಳುಹಿಸಿ ಕೊಡಲಾಗುತ್ತದೆ. ನಂತರ ವಿಳಾಸ ಬದಲಾವಣೆ ಬಗ್ಗೆ ಯಾವುದೇ ಪತ್ರ ವ್ಯವಹಾರಗಳನ್ನು ಪರಿಗಣಿಸಲಾಗುವುದಿಲ್ಲ. ನೀವು ಅರ್ಜಿ ಆಗ್ಬೇಕಾದ್ರೆ ಯಾವ ಮೊಬೈಲ್ ನಂಬರು ಮತ್ತು ವಿಳಾಸ ಕೊಡ್ತೀರೋ ಅದೇ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬೋದು. ಸರಿನಾ? ನೇಮಕಾತಿ ಪ್ರಕ್ರಿಯೆಯನ್ನು ಯಾವುದೇ ಸಂದರ್ಭದಲ್ಲಿ ಮುಂದೂಡುವ, ರದ್ದುಗೊಳಿಸುವ ಮತ್ತು ನಿರ್ಬಂಧಗಳನ್ನು ಬದಲಾಯಿಸುವ ಅಧಿಕಾರವನ್ನು ನೇಮಕಾತಿ ಪ್ರಾಧಿಕಾರ ಹೊಂದಿರುತ್ತದೆ. ಈಗಾಗಲೇ ಪುರುಷ ಮತ್ತು ಮಹಿಳೆಯರು ವ್ಯಕ್ತಿಯು ಎರಡನೇ ಮದುವೆಯಾಗಿದ್ದರೆ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರದಿಂದ ಪೂರ್ವಾನುಮತಿಯನ್ನು ಪಡೆದಿದ್ದರೆ ಅಂತಹ ನೇಮಕಾತಿಗೆ ಅರ್ಹರಾಗಿರುವುದಿಲ್ಲ. ಸರಿನಾ? ಅರ್ಜಿಯನ್ನು ಸ್ವೀಕರಿಸಲು ನಿಗದಿಪಡಿಸುವ ದಿನಾಂಕವು ಸಾರ್ವಜನಿಕ ರಜಾ ದಿನವಾಗಿ ಘೋಷಿಸಲ್ಪಟ್ಟರೆ ಆ ದಿನಾಂಕವನ್ನು ಮಾರನೇ ದಿನವಾಗಿ ಅರ್ಜಿ ಸ್ವೀಕರಿಸಲು ಕೊನೆಯ ದಿನವಾಗಿರುತ್ತದೆ. ಸರಿನಾ? ಕೊನೆಯ ದಿನಾಂಕ ಏನಾದರೂ ರಜಾ ಆದರೆ ಈಗ 8ನೇ ತಾರೀಕು ಕ್ಲಾಸ್ ಟೀಚರ್ ಅಂದರೆ ಅವತ್ತು ರಜೆನ ಇತ್ತು ಅಂತಂದರೆ 9ನೇ ತಾರೀಕಿಗೂ ಎಕ್ಸ್ಟೆಂಡ್ ಆಗ್ಬೋದು. ಸರಿನಾ? ಅರ್ಜಿಗಳನ್ನು ಪ್ರಾರಂಭ ಮಾಡುವ ದಿನಾಂಕ 9/1/2026. ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು 8/2/2026ಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ. ಸರಿನಾ? ಮೂಲ ದಾಖಲಾತಿಗಳ ಪರಿಶೀಲನೆಗೆ ಅರ್ಹರಾಗುವ ಅಭ್ಯರ್ಥಿಗಳಿಗೆ ಅಂಚೆ ಹಾಗೂ ಕಚೇರಿ ದೂರವಾಣಿ ಮೂಲಕ ಮಾಹಿತಿ ನೀಡಲಾಗುವುದು. ಕಡ್ಡಾಯವಾಗಿ ಅರ್ಜಿಯಲ್ಲಿ ನಮೂದಿಸಿದ ಎಲ್ಲ ಮೂಲ ದಾಖಲಾತಿಗಳನ್ನು ಸಲ್ಲಿಸತಕ್ಕದ್ದು. ಎಲ್ಲ ರೈಟ್ ಡಾಕ್ಯುಮೆಂಟ್ಸನ್ನು ನೀವು ಸಬ್ಮಿಟ್ ಮಾಡಬೇಕಾಗತ್ತೆ.
ಸರಿನಾ. ಮತ್ತು ಅಗತ್ಯ ದಾಖಲೆಗಳು ನೋಡೋದಾದರೆ ಪಾಸ್ಪೋರ್ಟ್ ಸೈಜ್ ಫೋಟೋ, SLC ಮಾರ್ಕ್ಶೀಟ್, PUC ಮತ್ತು PUC ಮಾರ್ಕ್ಶೀಟ್ಗಳು, ಡೊಮೆಸ್ಟಿಕಲ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್, ಎಕ್ಸ್ ಸರ್ವಿಸ್ ಮ್ಯಾನ್ ಸರ್ಟಿಫಿಕೇಟ್ ಇದ್ದರೆ ಸರಿನಾ, ಸರ್ವಿಸ್ ಮ್ಯಾನ್ ಇದ್ದರೆ ಸರ್ವಿಸ್ ಮ್ಯಾನ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಮತ್ತು ಹ್ಯಾಂಡಿಕ್ಯಾಪ್ಟೆಡ್ ಇದ್ದರೆ ಅದರ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ. ಕಂಪ್ಯೂಟರ್ ಸರ್ಟಿಫಿಕೇಟ್ ಮುಖ್ಯವಾಗಿ ಬೇಕೇ ಬೇಕಾಗಿರುತ್ತೆ ಸ್ನೇಹಿತರೆ. ಮತ್ತು ಟ್ರಾನ್ಸ್ಜೆಂಡರ್ ಆಗಿದ್ದರೆ ಅವರು ಕೂಡ ಒಂದು ಸರ್ಟಿಫಿಕೇಟ್ ನೀಡಬೇಕಾಗುತ್ತೆ. ಮತ್ತು ನೋ ಪೊಲೀಸ್ ಕೇಸು, ನನಗೆ ಗೊತ್ತಿತ್ತಾ, ಯಾವುದೇ ರೀತಿ ಪೊಲೀಸ್ ಕೇಸ್ ಇರಬಾರ್ದು. ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಒಂದು ಅರ್ಜಿ ಪೊಲೀಸ್ ಕೇಸಲ್ಲಿ ಒಂದು ಇದನ್ನು ತಗೋಬೇಕಾಗುತ್ತೆ ನೀವು ಫಾರ್ಮ್. ನಮ್ಮ ಮೇಲೆ ಯಾವುದೇ ರೀತಿ ಒಂದು ಪೊಲೀಸ್ ಕೇಸ್ ಇಲ್ಲ ಅಂತಂದು ಸರಿನಾ. ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ನಲ್ಲಿ ವಿಶೇಷ ಸೂಚನೆ ನೀಡಿದೆ ನೋಡಿ. ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಈ ಮೇಲಿನ ನಿಗದಿತ ಶೈಕ್ಷಣಿಕ ವಿದ್ಯಾರ್ಥಿಯ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹತೆ ಹೊಂದಿರುವುದಿಲ್ಲ ಸರಿನಾ. ನಾವು ಇನ್ನೂ PUC ಮಾಡಿಲ್ಲ, ಮಾಡ್ತಾಯಿದ್ದೀವಿ ಅಂಥವೆಲ್ಲ ಹೇಳೋಂಗಿಲ್ಲ ಸರಿನಾ. ಮುಗಿದ್ರೆ ಮಾತ್ರ ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಸರಿನಾ. ಸಂಬಂಧಪಟ್ಟ ಎಲ್ಲ ಪ್ರಮಾಣ ಪತ್ರಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವಂತೆ ಕಡ್ಡಾಯವಾಗಿ ಪಡೆದಿಟ್ಟುಕೊಂಡು ಅರ್ಜಿಯೊಂದಿಗೆ ಸಲ್ಲಿಸುವುದು ತಪ್ಪಿದ್ದಲ್ಲಿ ಅವರ ಮೀಸಲಾತಿ ಅಭ್ಯರ್ಥಿತ್ವವನ್ನು ಪರಿಗಣಿಸಲಾಗುವುದಿಲ್ಲ ಸ್ನೇಹಿತರೆ ಸರಿನಾ. ಅರ್ಥ ಆಯ್ತು ನಿಮಗೆ ಒಂದು ವಿಡಿಯೋ ನೋಡಿ. ಇಲ್ಲೊಂದೇನೋ ಕೊಟ್ಟಿದ್ದಾರೆ, ಪ್ರತಿಯನ್ನು ಸರಿನಾ. ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಬಹುಮಹಡಿಗಳ ಕಟ್ಟಡ ಬೆಂಗಳೂರು ಇವರು ಮಾಹಿತಿ ಸಲ್ಲಿಸಿದೆ. ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಚಳ್ಳಕೆರೆ, ಹಿರಿಯೂರು, ಹೊಳಗೇರು, ಹೊಸದುರ್ಗ, ಮೊಳಕಾಲ್ಮೂರು ಕಚೇರಿ ಇಷ್ಟು ಒಂದು ತಾಲೂಕು ಪಂಚಾಯತಿಗಳು ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಹುದ್ದೆ ಇರುತ್ತೆ ಸರಿನಾ. ಮತ್ತು ಸ್ವಯಂ ದೃಢೀಕರಣ ಇದು ನೋಡಿರಿ, ಇದು ದೃಢೀಕರಣ ಪತ್ರ. ಇದು ನಿಮ್ಮ ಒಂದು ದೃಢೀಕರಣ ಪತ್ರ ಕ್ರಿಮಿನಲ್ ಮೊಕದ್ದಮೆ ಇರುವುದಿಲ್ಲ, ಸ್ವಯಂ ದೃಢೀಕರಿಸಿದೆ ನೋಡಿರಿ. ಇದೇ ಪೊಲೀಸ್ ಸ್ಟೇಷನಲ್ಲಿ ನೀವು ಬರೆಸ್ಕೊಂಬರ್ಬೇಕಾದಂಥ ಒಂದು ಲೆಟರ್ ಸರಿನಾ. ಇದನ್ನು ಬರ್ಸ್ಕೊಂಬಂದರೆ ಮಾತ್ರ ನಿಮಗೆ ಜಾಬ್ಗೆ ಅಪ್ಲೈನ ಮಾಡ್ಬೋದಾಗಿದೆ. ಇದು ಚಿತ್ರದುರ್ಗ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಯಲ್ಲಿ ಕರೆದಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯಿತಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯಾದ ವಿಡಿಯೋ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಕೆಳಗಡೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ಲಕ್ಕೆ ಕ್ಲಿಕ್ ಮಾಡಿ ಆದ ಟ್ಯಾಪ್ ಮಾಡಿ ಅಂತ ವಿಡಿಯೋ ಮುಗಿಸಿದರೆ ಸಿಕ್ಕಿನ ಮುಂದೆ ನೋಡಿದರೆ ಅಲ್ಲಿವರೆಗೂ ಬಾಯ್.